RCB ಕಪ್ ಗೆದ್ದ ತಕ್ಷಣ ನಾನು ಮದುವೆ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿನ್ರಿ ನಾ. ಆದ್ರೆ ಈಗ ಯಾವ ಕಾರಣಕ್ಕೆ ಮದುವೆ ಆಗ್ಬೇಕ? ಯಾವ ಸುಖಕ್ಕೋಸ್ಕರ ಮದುವೆ ಆಗ್ಬೇಕ್ರಲ್ಲೇ? ಅವ್ನವ್ನು ಹಿಂಗ್ ಉಲ್ಟಾ ತಿರುಗಿ ಬಿದ್ದಪ್ಪ ತಮಾತ ನೀವು ಕೇಳ್ಬೋದು. ಬಟ್ ಅಕ್ಕ ರಿಯಾಲಿಟಿ ಅವ್ರ ಕಾರಣದ ಅದಕ್ಕ ಮದುವೆ ಮಾಡ್ಕೊಂಡ್ ನಾನು ಚಟ ಕಟ್ಟದ್ರಿ ಅಣ್ಣ. ಮೈಸಾಣದಾಗ ಬಂದ್ ಮಾಡಿ ಕೈ ತೊಳ್ಕೊಂಡ್ ಬಿಡ್ಬೇಕು ಅನ್ಕೊಂಡ್ರಿ ಅಣ್ಣ. ಹಿಂಗ್ ಯಾಕೆ ಮಾತಾಡಕೈತಿಲಿ ತಮ್ಮ ತಲೆ ಕೆಟ್ಟೈತೆ ನಿನ್ ಬರಬರಿ ಅಂತ ನೀವು ಕೇಳ್ಬೋದು. ಬಟ್ ಕಾರಣದ ಯಾಕ್ರಿ ಹಿಂದಿನ ಕಾಲದಾಗ ಒಂದು ಗಾದೆ ಮಾತೈತೆ, ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಂಡತಿಯ ಕಸರತ್ತು ಅಂತಂದ ಒಂದ್ ಗಾದೆ ಮಾತು ನಮ್ಮ ಹಿರಿಯರು ಇಲ್ಲಿ ತರ ಹೇಳ್ಕೊತ ಬಂದಾರ. ಆದ್ರೆ ಇವತ್ತ ಪ್ರತಿ ಗಂಡಸಿನ ಸಾವಿನ ಹಿಂದೆ ಹೆಂಡತಿಯ ಕೈವಾಡ ಅಂತ ಬರಾಕತ್ತವ. ಏನ ಇದ್ರ ಖುಷಿ ಹೇಳಾಕತ್ತಿಲ್ಲಪ್ಪ, ಕರೆ ಕರೆ ಹೇಳಾಕತ್ತ ನಾ ಸುಳ್ಳಲ್ಲ. ಏಕನ ಜೊತೆ ಕೂಡಿ ಗಂಡನ ಕಸ ಕಸ ಮಾಡಿಬಿಟ್ರೆ ಏನ್ ಮಾಡೋದು ನಾವು? ನಾಳೆ ಮದ್ವೆ ಆದ್ಮೇಲೆ ಜೀವನ ಅವ್ರಿಗೆ ಪಚಕ್ ಆತ್ರ ಏನ್ ಮಾಡೋದು? ಅವ್ನವ್ರು ಸಿಂಗಲ್ ಸಿಮ್ ಆಗದೆ ಊರಾಗ ಅವ್ನವ್ನು 10 ಮಂದಿ ನನ್ ಕಡೆ ತಿರುಗಿ ನೋಡಿಕ ನಾ ಏನ್ ತಿರುಗಿ ನೋಡ್ಲಿತ್ತ ಸುಳ್ಳ ಹೇಳ್ಕೊತ ಯಾವ ಒಂದ್ ನಾಯಿ ನೂಸಿ ಲೂಕ್ರ ಅಟ್ಟ ಹೋದ್ಕ ಸುಳ್ಳು ಹೇಳಿ ಹವಾ ಏನ್ ಮೇಂಟೈನ್ ಮಾಡಿದ್ರು ಇದ ಪಾಡ್ ಅನ್ಸಾಕತ್ತದ ನನಗ. ಅವ್ನವ್ ನಾಳೆ ಮದ್ವೆ ಆಗ್ಬೇಕು, ಆಗಿ ಕೈಲಿ ಕೊಲೆ ಮಾಡ್ಕೊಂಡ ಅದ್ ಯಾಕೆ ಬೇಕಾಗಿತ್ರಿ ನಮಗ? ಪ್ರೆಸ್ಟೀಜ್ ಏನಾಗ್ಬಾರ್ದು. ಹೆಂಡತಿ ಕೈಲಿ ಗಂಡನ ಕೊಲೆ ಅದ ನಮ್ದ ಕಿಮ್ಮತ್ತ. ಅವ್ನ ಹಡ್ಡಿ ಕಿಮ್ಮತ್ತ ಏನೋ ಹಾಗೆ ಆಕ್ಸಿಡೆಂಟ್ ಆದ್ರೆ ಓಕೆಪಾ, ಏನೋ ಆಕ್ಸಿಡೆಂಟ್ ಆಗಿ ಹುಡುಗ ಸಾತ್ ಆತದ. ಹೆಂಡತಿ ಕೈಲಕ್ಕಿ ಪಾನ ಹೋಗ್ತ ನಾವು ಸಾವಿಗೆ ಒಂದ್ ಬಲೆ ಇರತ್ರಿ. ಹಿಂಗ ಸತ್ಪ 4 ಮಂದಿ ಕೂತ ಮಾತಾಡ್ದಾಗ ಒಂದು ಗತ್ತ ಒಂದು ಗಾಂಭೀರ್ಯ ಇರ್ಬೇಕು. ಹುಡುಗ ಹಿಂಗ ಸತ್ಪ ಇವನು ಹೋದ ಸತ್ತ ಸಾವಿಗೆ ಒಂದ್ ಬೆಲೆ ಇರ್ತದ. ಅಂತಾತ್ರೋಗ ಅವ್ನ ಹೆಂಡತಿಯಿಂದ ಮಾಡ್ರ ಅದಲ್ಲಿ 4 ಮಂದಿ ಕೂತ ನಾವು ಮಾತಾಡಕತ್ತ ಕೆಮ್ಮತ್ ಹೋಗೈತ್ರಿ ನಮ್ದ.